ಎಲ್ಲ ನನ್ನ ಪ್ರೀತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ನಿರಂತರವಾಗಿ ಪಂಚಾಯಿತಿ ಸದಸ್ಯರ ಪರವಾಗಿ ಹೋರಾಟ ಮಾಡ್ತಾ ಗೌರವಧನವನ್ನು ದ್ವಿಗುಣಗೊಳಿಸುವುದರಲ್ಲಿ ಯಶಸ್ವಿಯಾಯಿತು. ಈ ತಿಂಗಳು ಸೆಪ್ಟೆಂಬರ್ ವರೆಗೆ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ ಗೌರವಧನ ಬಂದಿರುತ್ತೆ. ಹಾಗೇನೆ ಬಹಳ ಪ್ರಮುಖವಾದ ಇನ್ನೊಂದು ವಿಷಯವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಅನ್ವಯ ಪ್ರತಿ ಸಭೆಗೆ ಭಾಗವಹಿಸಿದ್ದಕ್ಕೆ ಅವರಿಗೆ ಉಪವೇಶನ ಶುಲ್ಕ ಅಥವಾ ಸಭಾಭತ್ಯೆ ಅಥವಾ ಸಿಟ್ಟಿಂಗ್ ಚಾರ್ಜ್ ಅಂತ ಏನು ಕರೀತಾರೆ ಅದನ್ನು ಕೊಡಬೇಕಾಗ್ತದೆ. ಜನವರಿ 2023 ತನಕ ಅದು ₹100 ಒಂದು ಸಭೆಗಿತ್ತು. ಒಕ್ಕೂಟ ಹೋರಾಟ ಮಾಡಿದ ಪರವಾಗಿ 23/1/2023ರಿಂದ 16/1/2025 ಅದು ಪ್ರತಿ ಸಭೆಗೆ ₹300 ಸಭಾಭತ್ಯೆಯನ್ನ ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಸದಸ್ಯರಿಗೆ ಕೊಡಬೇಕಾಗಿರುತ್ತೆ. ಹಾಗೆ 16/1/2025ರಿಂದ ಅದನ್ನ ₹350 ಏರಿಕೆ ಮಾಡಲಾಗಿದೆ. ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಸಭಾಭತ್ಯೆಯನ್ನು ಕೊಡ್ತಿಲ್ಲ ಅಂತಕ್ಕಂಥ ಅಭಿಪ್ರಾಯ ತುಂಬಾ ಜನ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ನಮ್ಮ ಒಕ್ಕೂಟಕ್ಕೆ ಬಂದಿದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಪಂಚಾಯಿತಿ ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ ತಮಗೂ ಸೇರ್ತಾ ಪ್ರತಿ ಸಭೆಗೆ ಸಭಾಭತ್ಯೆಯನ್ನು ಏನು ನಾನು ಹೇಳಿದೆ 23/1/2023ಕ್ಕೆ ಮೊದಲು ನಡೆದ ಎಲ್ಲ ಸಭೆಗಳಿಗೆ ಪ್ರತಿ ಸಭೆಗೆ ₹100, 23/1/2023ರಿಂದ 16/1/2025 ಒಳಗೆ ನಡೆದಂತ ಎಲ್ಲಾ ಸಭೆಗಳಿಗೆ ಪ್ರತಿ ಸಭೆಗೆ ₹300 ಮತ್ತು 16/1/2025ರಿಂದ ನಡೆದಿರುವಂತ ಎಲ್ಲಾ ಸಭೆಗಳಿಗೆ ₹350 ಸಿಟ್ಟಿಂಗ್ ಚಾರ್ಜ್ ಅನ್ನ, ಸಭಾಭತ್ಯೆಯನ್ನ ಕೊಡಬೇಕು. ಅದನ್ನ ಅಧ್ಯಕ್ಷಗಳು ಜವಾಬ್ದಾರಿ ತೆಗೆದುಕೊಂಡು ಕೊಡಿಸಬೇಕು. ಹಾಗೇನೆ ಕೆಲವು ಕಡೆ ಪಿಡಿಒಗಳು ಇಲ್ಲ ಅದು ಕೊಡೋಕೆ ಬರೋದಿಲ್ಲ, ಅದನ್ನ ನಾವು ನಿಮ್ಗೆ ಊಟ ಕೊಡಿಸಿದೀವಿ, ಟೀ ತರಿಸಿದೀವಿ ಅಂತ ಹೇಳ್ತಾರೆ ಅಂತ ಹೇಳಿ ಕೆಲವು ಅಭಿಪ್ರಾಯಗಳು ನಮಗೆ ತಿಳಿದು ಬಂದಿದೆ. ಆದರೆ ಅದು ಬೇರೆ, ಸಭಾಪತಿಯೇ ಬೇರೆ. ಹಾಗಾಗಿ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ, ಉಪಾಧ್ಯಕ್ಷನಿಗೆ ಮತ್ತು ಸದಸ್ಯನಿಗೆ ಕಾಯ್ದೆ ಅನ್ವಯ ಸಭಾಪತಿಯನ್ನ ಕೊಡುವುದು ಕಡ್ಡಾಯ ಆಗಿರ್ತದೆ. ಹಾಗಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷಗಳು ಅದನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ಮುಂದೇನೂ ಸಹ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.